ಹಾಯ್ ಗೆಳೆಯರೆ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ. ಮತ್ತು ನಿನ್ನೆ ಒಂದು ವಿಡಿಯೋ ಮಾಡಿದೆ, ವ್ಯೂಸ್ ಹೇಗೆ ಇರ್ತಾವಂತ. ನಾನು ಶಾರ್ಟ್ ವಿಡಿಯೋದಿಂದ, ಗ್ರೀನ್ ಸ್ಕ್ರೀನ್ ಶಾರ್ಟ್ ವಿಡಿಯೋದಿಂದ ವ್ಯೂಸ್ ಹೇಗೆ ಇರ್ತಾವೆ, ಹೇಗೆ ನಾವು ವ್ಯೂಸನ್ನು ತರ್ಬೋದು. ಶಾರ್ಟ್ ವಿಡಿಯೋ ನೀವು ಬೇರೆಯವರ ವಿಡಿಯೋ ಮೇಲೆ ರಿಯಾಕ್ಷನ್ ಮಾಡಿ ನೀವು ಶಾರ್ಟ್ ವಿಡಿಯೋ ಹೇಗೆ ತರ್ಬೋದು ಅಂತ ನಿನ್ನೆ ಒಂದು ವಿಡಿಯೋ ಮಾಡಿದೆ. ಹೇಗೆ ಇರ್ತಿದ್ದು, ಹೇಗೆ ಗ್ರಾಫ್ ಇರಲಾಗ್ತಿತ್ತು ಅದೇ ಇವತ್ತೊಂದು ವಿಡಿಯೋ. ಮತ್ತು ಬರೋಬ್ಬರಿ 8:30 ಗಂಟೆಗೆ 8 ಗಂಟೆ 30 ನಿಮಿಷಕ್ಕೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಮತ್ತೊಂದು ಇರ್ತಾ ಇದೆ ಟ್ರೆಂಡಿಂಗ್ ಶಾರ್ಟ್ನಲ್ಲಿ ಹೋಗಿ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಗ್ರೀನ್ ಸ್ಕ್ರೀನ್ ಅನ್ನು ಯೂಸ್ ಮಾಡಿಕೊಂಡು ತಮ್ಮ ವಾಯ್ಸ್ ಓವರನ್ನು ಯೂಸ್ ಮಾಡಿ ನಿಮ್ಮ ಚಾನಲನ್ನು ಬೂಸ್ಟ್ ಮಾಡಬಹುದು. ನೀವು ನಿನ್ನೆ ಹಾಕಿದಂಥ ವಿಡಿಯೋಗೆ ಎಷ್ಟು ವ್ಯೂಸ್ ನಾವು ಅದನ್ನು ತೋರಿಸ್ತೇನೆ. ಮತ್ತು ಈಗ ವಿಡಿಯೋ ಹಾಕಿದ್ದೀನಿ, ಅದು ಹೇಗೆ ಇರ್ತಾ ಇದೆ, ಅದು ಹೇಗೆ ಕೆಲಸ ಮಾಡ್ತಾ ಇದೆ, ಅದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ನಮ್ಮ ಸ್ಕ್ರೀನ್ ಮೇಲೆ ತಗೊಂಡು ಹೋಗಿ ನಿಮಗೆ ತೋರಿಸ್ತೀನಿ. ಸೊ ಇದು ನಮ್ದು ಒಂದು ಚಾನಲ್, ಇದರ ಹೆಸರಿದೆ ಭಾಷಾ ಖಾನ್ ಆಫೀಸಿಯಲ್ ಅಂತ. ನೋಡ್ತಾ ಇದ್ರೆ ಇದು ಭಾಷಾ ಖಾನ್ ಆಫೀಸಿಯಲ್ ಚಾನಲ್. ಇಲ್ಲಿ ಎಲ್ಲ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ನೋಡ್ತಾ ಇದ್ರೆ ಇದು ಎಲ್ಲ ಶಾರ್ಟ್ ವಿಡಿಯೋಗಳು. ಇದು ಎಲ್ಲ ಶಾರ್ಟ್ ವಿಡಿಯೋ, ಎಲ್ಲ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಾ ಇದ್ದೀನಿ. ಕಳೆದ 2-3 ತಿಂಗಳಿಂದ 3 ತಿಂಗಳಾಯಿತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕನಿಷ್ಠ ಒಂದು 200 ಶಾರ್ಟ್ ವಿಡಿಯೋಗಳನ್ನು ಇಲ್ಲಿ ಬರೀ ಗ್ರೀನ್ ಸ್ಕ್ರೀನ್ ಮೇಲೆ ಇಲ್ಲಿ ಎಲ್ಲ ಕನೆಕ್ಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಶಾರ್ಟ್. ಇದು 3 ತಿಂಗಳ ಹಿಂದೆ ಕೇವಲ ಎಷ್ಟು ಇತ್ತು, ಓನ್ಲಿ 10,000 ಸಬ್ಸ್ಕ್ರೈಬರ್ ಇದ್ದು. ಈಗ ಎಷ್ಟು ಅದಾವ ಇಲ್ಲಿ ಸಬ್ಸ್ಕ್ರೈಬರ್? 13,700 ಇಲ್ಲಿ ಅದಾವ. ಇದು ಅನಾಲಿಟಿಕ್ಸ್ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಅನಾಲಿಟಿಕ್ಸ್ ಒಳಗೆ ಬಂದೆ. ಈಗ ಜಸ್ಟ್ ನಾನು 22 ನಿಮಿಷ ಆಯಿತು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. 22 ನಿಮಿಷ ಆಯಿತು. ಓನ್ಲಿ 22 ನಿಮಿಷದಲ್ಲಿ ಈಗ 111 ವ್ಯೂಸ್ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ವ್ಯೂಸ್ ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ. ನೋಡ್ತಾ ಇದ್ರೆ ಇಲ್ಲಿ 110 ಬಂದೆ. ಇದಕ್ಕೆ ನಾನು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ಇದಕ್ಕೆ ಎಷ್ಟು ವ್ಯೂಸ್ ಬರ್ತಾವೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ ನೋಡ್ರಿ 146 ವ್ಯೂಸ್ ಬಂದಾವ. ಇಲ್ಲಿ ಒಂದು ಸಬ್ಸ್ಕ್ರೈಬ್ನು ಕೂಡ ಬಂದೈತಿ. ಇಲ್ಲಿ ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ. ಅನಾಲಿಟಿಕ್ಸ್ ಒಳಗೆ ಸಿ ಮೋರಿ ನಾನು ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇದ್ದು ಗ್ರಾಫ್ ಹೇಗೆ ಇರ್ತಾ ಇದೆ ಅಂತ. ಹೇಗೆ ಇರ್ತಾ ಇದೆ ಗೊತ್ತಾ ನಿಮಗೆ? ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ರಿ. ಯೂಟ್ಯೂಬ್ ಇಂಥ ಒಂದು ಅಪರ್ಚುನಿಟಿ, ಇಂಥ ಒಂದು ಫ್ಯೂಚರ್ ನಿಮಗೆ ಕೊಟ್ಟಿದೆ ಅಂದಮೇಲೆ ಗ್ರೀನ್ ಸ್ಕ್ರೀನ್ ವಿಡಿಯೋಸ್ ಮಾಡಿ, ಯೂಸ್ ಮಾಡಿಕೊಂಡು ತಮ್ಮ ವಾಯ್ಸ್ ಓವರ್ ಮತ್ತು ತಮ್ಮ ಫೇಸ್ ತೋರಿಸಿ 25 to 30 to 40% ನಿಮ್ಮ ಫೇಸ್ ತೋರಿಸ್ರಿ. ಮತ್ತು ಎಂಟೈರ್ ವಿಡಿಯೋದಲ್ಲಿ ನೀವು ವಾಯ್ಸ್ ಓವರ್ ಮಾಡಿರಿ. ಈ ವಿಡಿಯೋದ ಲಿಂಕ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ನೋಡ್ರಿ ನೀವು ಹೇಗೆ ಥರ ಕೆಲಸ ಮಾಡ್ತಾ ಇದೆ ಅಂತ. ಈಗ ನೋಡ್ತಾ ಇದ್ದೀರಾ ನೋಡ್ರಿ, ಏರ್ತಾ ಇದೆ. ಪ್ರತಿ ಒಂದು ನಿಮಿಷಕ್ಕೂ, ಪ್ರತಿ ಒಂದು ಸೆಕೆಂಡ್ಗೂ ನೋಡ್ತಾ ಇದ್ರೆ 151 ಆಯಿತು. ನೋಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಿನ್ನೆ ಹಾಕಿದಂಥ ವಿಡಿಯೋಗೆ ತೋರಿಸ್ತೀನಿ. ನಿನ್ನೆ ಹಾಕಿದಂಥ ವಿಡಿಯೋಗೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಕಂಟೆಂಟ್ನಲ್ಲಿ ಹೋದೆ. ಕಂಟೆಂಟ್ನಲ್ಲಿ ಹೋದಾಗ ಈ ಚಾನಲ್ ಮೊನಿಟೈಸ್ ಇದೆ. ನೋಡ್ತಾ ಇದ್ದೀರಾ ನೀವು, ಮೊನಿಟೈಸ್ ಇದೆ ಚಾನಲ್ ಇದು. ಕಂಟೆಂಟ್ನಲ್ಲಿ ಬಂದೆ, ಇಲ್ಲಿ ಶಾರ್ಟ್ನಲ್ಲಿ ಬಂದೆ. ನಿನ್ನೆ ಮಾಡಿದಂಥ ವಿಡಿಯೋಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನಿನ್ನೆ ಎಲ್ಲಿ ಮಾಡಿದೆಪ್ಪ ಇದು ವಿಡಿಯೋ? ನಿನ್ನೆ. ಹಾಗೆ ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ. ಅನಾಲಿಟಿಕ್ಸ್ ಒಳಗೆ ಹೋದಾಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ರೀಚ್ಗೆ ಇಲ್ಲಿ ಎಷ್ಟು ಅದಾವ? 11,300 ವ್ಯೂಸ್ ಬಂದಾವ. 21 ಸಬ್ಸ್ಕ್ರೈಬ್ ಬಂದಿದೆ. ಸಬ್ಸ್ಕ್ರೈಬ್ ಯಾಕೆ ಬರಂಗಿಲ್ಲ? ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ರಿ. ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿಕೆಸಿಂದ ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಕೋಬಹುದು. 21 ಸಬ್ಸ್ಕ್ರೈಬರ್ ನೋಡ್ತಾ ಇದ್ರ. 11,000 ಈಗೂ ವಿಡಿಯೋ ನಡೀತಾ ಇದೆ. ಈಗೂ ವಿಡಿಯೋ ನಡೀತಾ ಇದೆ. ಇಲ್ಲಿ ಸಿ ಮೋರ್ನಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ? ಪ್ರತಿ ಒಂದು ತಾಸಿಗೆ 50-60 ವ್ಯೂಸ್ ಬರ್ತಾ ಇದೆ. ಮತ್ತು ಈ ವಿಡಿಯೋ ಯಾವಾಗ ಮತ್ತೆ ಬೂಸ್ಟ್ ಹಾಕೋದು ಗೊತ್ತಿಲ್ಲ. ಈ ರೀಚ್ನಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ರ, ಇಲ್ಲಿ ಗ್ರಾಫ್ ನೋಡ್ರಿ. ಇಲ್ಲಿ ಬ್ಲೂ ಗ್ರಾಫ್ ಇದೆಲ್ಲ 20% ಮಂದಿ ಸ್ಕಿಪ್ ಮಾಡ್ತಾ ಇದ್ದಾರೆ. 79% ಮಂದಿ ಇಲ್ಲಿ ನೋಡ್ತಾ ಇದ್ದಾರೆ. ಅಬ್ಬಬ್ಬಾ. ಮತ್ತೆ ಎಂಗೇಜ್ಮೆಂಟ್ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಎಂಗೇಜ್ಮೆಂಟ್ ಒಳಗೆ ಹೋಗ್ತೀನಿ. ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು 18%, 0.18 ಇದು ಆಗೈತಿ. ಮತ್ತು ಈ ವಿಡಿಯೋದಿಂದ ನಾನು ವಾಚ್ ಟೈಮ್ ಬಂದಿದ್ದು 58 ತಾಸು ವಾಚ್ ಟೈಮ್ ಬಂದಿದ್ದು. ಎಷ್ಟು ವ್ಯೂಸ್ ಬಂದಾವ? ಎಷ್ಟು 11,000 ವ್ಯೂಸ್ ಮೇಲೆ 58 ತಾಸು ವಾಚ್ ಟೈಮ್ ಬಂದೈತಿ ನನಗೆ. ಈ ಥರ ವಿಡಿಯೋಸ್ ಮಾಡ್ರಿ. ಮತ್ತು ಇದು ಎಲ್ಲ ಟೋಟಲ್ ಚಾನಲ್ದ ಅನಾಲಿಟಿಕ್ಸ್ ತೋರಿಸ್ತೀನಿ ನಿಮಗೆ. ಅನಾಲಿಟಿಕ್ಸ್ ಒಳಗೆ ಬಂದೆ, ಪೂರಾ ಟೋಟಲ್ ಚಾನಲ್ದ, ಇಡೀ ಚಾನಲ್ದ ನೋಡ್ತಾ ಇದ್ದೀರಾ. ಮತ್ತು ನಾನು ಬಂದ್ ಮಾಡಿದ್ದೆ ಒಂದು 15-20 ದಿನ ನಾನು ವಿಡಿಯೋ ಮಾಡಿದ್ದಿಲ್ಲ. ಈಗ ಕಳೆದ 7-8 ದಿನದಲ್ಲಿ ಇದು ನೋಡ್ರಿ ವ್ಯೂಸ್ ಹೆಂಗಿರ್ಲಾಗ್ತಾವ ವ್ಯೂಸ್. ಪ್ರತಿದಿನ 100 ಎಷ್ಟು ಸಬ್ಸ್ಕ್ರೈಬ್ ಬರ್ಲಾತಾವ ಅದನ್ನು ತೋರಿಸ್ಲೇ ನಿಮಗೆ. ಸಬ್ಸ್ಕ್ರೈಬ್ ಬರ್ಲಾತಾವ ನೋಡಲೇ, ತೋರಿಸ್ಲಾ ನಿಮಗೆ. ಸಬ್ಸ್ಕ್ರೈಬ್ ಇಲ್ಲಿದೋ, ಇದಕ್ಕೆ ಸಬ್ಸ್ಕ್ರೈಬ್ ಕೌಂಟ್ ಮಾಡ್ತೀನಿ. ನೋಡ್ರಿ 9 ತಾರೀಕಿಗೆ 102 ಸಬ್ಸ್ಕ್ರೈಬರ್, 10 ತಾರೀಕಿಗೆ 63 ಸಬ್ಸ್ಕ್ರೈಬರ್, ನಿನ್ನೆ 11 ತಾರೀಕಿಗೆ 65 ಸಬ್ಸ್ಕ್ರೈಬರ್. ಈ ಥರ ಬರ್ತಾವೆ. ಸಬ್ಸ್ಕ್ರೈಬ್ನು ಬರ್ಲಾಗತ್ತಾವ. ಇಲ್ಲಿ ಸಿ ಮೋರಿಗೆ ಹೋಗ್ತೀನಿ. ಇದರದ ಅನಾಲಿಟಿಕ್ಸ್ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲಿ 1 ತಾಸಿನಲ್ಲಿ 1900 ವ್ಯೂಸ್. 1 ತಾಸಿನಲ್ಲಿ 1900 ವ್ಯೂಸ್ ಬರ್ತಾ ಇದೆ. ನೋಡ್ತಾ ಇದ್ರೆ. ಈ ಥರ ಗ್ರಾಫ್ ಬೇಕಾದರೆ ನೀವು ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಮಾಡ್ರಿ. ನಿಮಗೆ ಬೇರೆ ಕಂಟೆಂಟ್ ನಿಮಗೆ ಆಗ್ಲಿಕ್ಕೆ ಅಂದ್ರೆ ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಮಾಡಿಲ್ಲ. ಯಾರು ಬೇಡತ್ತಾರೆ ನಿಮಗೆ? ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಮಾಡಿದರೆ ನೀವು ಕಂಪಲ್ಸರಿಯಾಗಿ ನೀವು ಇಲ್ಲಿ ತಮ್ಮ ವಾಯ್ಸು ಮತ್ತು ತಮ್ಮ ಫೇಸ್ ಕೊಡಲೇಬೇಕು. ಶಾರ್ಟ್ ಟೈಮ್ನಲ್ಲಿ ನಿಮಗೆ ಜಾಸ್ತಿ ವ್ಯೂಸ್ ಬೇಕು ಮತ್ತು ಸಬ್ಸ್ಕ್ರೈಬ್ ಬೇಕಂದ್ರೆ ಗ್ರೀನ್ ಸ್ಕ್ರೀನ್ ಮೇಲೆ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕನ್ನಡ ಚಾನಲ್ ಮೇಲೆ, ಕನ್ನಡ ಹಾಡು ಮೇಲೆ ಮತ್ತು ಕನ್ನಡ
ಸಿನಿಮಾದ ಒಂದು ವಿಡಿಯೋಸ್ ಮೇಲೆ ನೀವು ಗ್ರೀನ್ ಸ್ಕ್ರೀನ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಹಿಂದಿ ಕಂಟೆಂಟ್ ಹುಡುಕಾಡ್ರಿ. ಹಿಂದಿ ಕಂಟೆಂಟ್ ಗ್ರೀನ್ ಆಪ್ಷನ್ ಯಾರ್ದು ಆಪ್ಷನ್ ಆನ್ ಇರ್ತೈತಿಲ್ಲ, ಗ್ರೀನ್ ಆಪ್ಷನ್ ಅವ್ರದ್ದು ವಿಡಿಯೋಸ್ಗಳನ್ನು ಚೂಸ್ ಮಾಡಿರಿ. ಇಂಗ್ಲೀಷ್ ಕಂಟೆಂಟ್ ಮೇಲೆ ಕೆಲಸ ಮಾಡಿರಿ, ಚೈನೀಸ್ ವಿಡಿಯೋಸ್ ಮೇಲೆ ಕೆಲಸ ಮಾಡಿರಿ, ನಡಿತೈತಿ. ಇದರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ತರೋದಿನ ನಾನು ತಗೊಂಡು ಬರ್ತೀನಿ ನಿಮಗೆ ಕಲಿಸ್ತೀನಿ. ಆದರೆ ನಿನ್ನೆ ಮಾಡಿದಂಥ ವಿಡಿಯೋ, ಇವತ್ತು ಮಾಡಿದಂಥ ವಿಡಿಯೋ, ಈಗ ಜಸ್ಟ್ ಒಂದು ಅರ್ಧ ತಾಸು ಹಿಂದೆ ವಿಡಿಯೋ ಹಾಕಿದಂಥ ವಿಡಿಯೋ ನೋಡ್ರಿ. ಇದು ಬೂಸ್ಟ್ ಹೇಗೆ ಇರ್ತಾ ಇದೆ, ಇದು ಏರೋ ಮಾರ್ಕ್ ಹೇಗೆ ಇರ್ತಾ ಇದೆ, ಹೋಗ್ತಾ ಇದೆಯಲ್ಲ. ಒಂದು ಸಬ್ಸ್ಕ್ರೈಬರ್ 172 ಐತಲ್ಲ, ಈಗ ಎಷ್ಟಾಗಿತ್ತು ನೋಡೋಣ ವ್ಯೂಸ್. ಈಗ ಮತ್ತೆ ರಿಫ್ರೆಶ್ ಮಾಡ್ತೀನಿ, ಮಾಡೋಣ ಎಷ್ಟು ಬರ್ತಾವೆ ವ್ಯೂಸ್ ನೋಡೋಣ. 199 ವ್ಯೂಸ್ ನೋಡ್ತಾ ಇದ್ರಾ? ಓಕೆ, ನೋಡ್ತಾ ಇದ್ರಾ? ಈ ಥರ ವ್ಯೂಸ್ ಬರ್ತಾವೆ ಗ್ರೀನ್ ಸ್ಕ್ರೀನ್ ಮೇಲೆ. ನೀವು ಟ್ರೆಂಡಿಂಗ್ ಶಾರ್ಟ್ಗಳನ್ನು ಯೂಸ್ ಮಾಡಿಕೊಂಡು ಟ್ರೆಂಡಿಂಗ್ ಶಾರ್ಟ್ನಲ್ಲಿ ಹೋಗಿ ಯಾವುದಾದ್ರೂ ಕಾಮಿಡಿ ಇತ್ತಂದ್ರೆ ಆ ವಿಡಿಯೋಸ್ ಮೇಲೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿರಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ರಿ, ಕೊಟ್ಟು ಮಾತಾಡ್ರಿ. ಅದಕ್ಕೆ ರಿಯಾಕ್ಷನ್ ಕೊಡ್ರಿ, ಚೆನ್ನಾಗಿ ರಿಯಾಕ್ಷನ್ ಕೊಟ್ಟು ಮಾತಾಡಿದರೆ ನಿಮಗೆ ಯಾಕೆ ಕಾಪರೇಟ್ ಬರ್ತೈತಿ, ಯಾಕೆ ನಿಮಗೆ ಚೆನ್ನಾಗಿ ಮೋನಿಟೈಸ್ ಆಗೋದಿಲ್ಲ ಅದನ್ನು ನೋಡ್ತೇನೆ ನಾನು. ಈ ಥರ ವಿಡಿಯೋ ಮಾಡಿದರೆ ನೀವು ಒಂದು 4-5 ತಿಂಗಳ ಇಲ್ಲಿ ಕಷ್ಟಪಡಲಾರ್ದೆ ಯಾವುದೂ ಸಿಗೋದಿಲ್ಲ. ಕಷ್ಟಪಡಲೇಬೇಕು. ಯಾವುದೇ ಚಾನಲ್ ಮೇಲೆ ನೀವು ಏನಾದರೂ ಅಚೀವ್ಮೆಂಟ್ ಪಡಿಬೇಕಾದ್ರೆ ಕಷ್ಟಪಡಲಾರ್ದೆ ಏನೂ ಆಗೋದಿಲ್ಲ. ಸೊ ಅದಕ್ಕಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಅಂತ ಹೇಳ್ತೀನಿ. ಯಾರು ನಮಗೆ ಇಲ್ಲ ಇಷ್ಟೆಲ್ಲ ನಿಮಗೋಸ್ಕರ ತೊಗೊಂಡು ಬರ್ತೀವಿ ಅಂದಮೇಲೆ ನಮಗೆ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಮಂದಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ತಮ್ಮ ಗೆಳೆಯರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿದರೆ ನಮಗೂ ಕೂಡ ಮೋಟಿವೇಶನ್ ಸಿಗ್ತೈತಿ. ನಿಮ್ಮಿಂದ ನಮಗೆ ಮೋಟಿವೇಶನ್ ಸಿಗೋದು, ನಮ್ಮಿಂದ ನಿಮಗೆ ಮೋಟಿವೇಶನ್ ಸಿಗೋದು. ಈ ಥರ ಮಾಡಿದರೆ ಎಲ್ಲರೂ ಒಬ್ಬರಿಗೊಬ್ಬರು ಹಚ್ಕೊಂಡು ತಿನ್ನೋದು ಕೆಲಸ ಇರ್ತೈತಿ ಇಲ್ಲಿ ಯೂಟ್ಯೂಬ್ ಮೇಲೆ. ಇಷ್ಟೆಲ್ಲ ಇದು ಡೆಡ್ ಇದ್ದಂಥ ಚಾನಲ್ ನಾನು ಎಲ್ಲ ಇದಕ್ಕೆ ಮತ್ತೆ ರೀಗ್ರೋತ್ ಮಾಡಿದ್ದೀನಿ. ಈ ಚಾನಲ್ಗೆ ನಾನು ದಿನಕ್ಕೆ 10 ಶಾರ್ಟ್ ಹಾಕಿದ್ದೀನಿ. ಒಂದು ದಿನದಲ್ಲಿ 10 ಶಾರ್ಟ್ ಹಾಕಿ ಈ ಚಾನಲ್ಗೆ ನಾನು ಬೂಸ್ಟ್ ಮಾಡಿದ್ದೀನಿ. ಕೆಲಸ ಮಾಡೀನಿ ಅಂತ ಈ ಥರ ಆಗೈತಿ. ಕೆಲಸ ಮಾಡ್ಲಿಕ್ಕಂದ್ರೆ ಆಗ್ತಿದ್ದಿಲ್ಲ ಇದು. ನೀವು ಕೂಡ ಕೆಲಸ ಮಾಡಬೇಕು. 5, 10, 5, 2, 4, 20, 30 ವಿಡಿಯೋ ಹಾಕಿದ ಮೇಲೆ ಸರ್ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ವ್ಯೂಸ ಬರಂಗಿಲ್ಲ ಅಂದ್ರೆ ಹ್ಯಾಂಗ್ರಿಪ್ಪ ಹೇಳ್ರಿ ನನಗೆ. ಟ್ರೆಂಡಿಂಗ್ನಾಗ ಈಗಿನ ಕಾಲದಲ್ಲಿ ಈಗ ಟ್ರೆಂಡ್ ಏನು ನಡೆದೈತಿ, ಈಗಿನ ಜನ್ರೇಷನ್ ಏನು ಬಿಡ್ತಾರ ಅದು ಕೊಡ್ರಿ. ಅದು ಬಿಟ್ಕೇಸಿಂದ ನಿಮ್ಮ ತಲೆಯಾಗ ಏನು ಬರ್ತೈತಿ ಅದು ಕೊಡ್ಲಾಕ್ ಹೋದ್ರೆ ಅದು ನಿಮ್ಮ ಚಾನಲ್ ಯಾವತ್ತೂ ಗ್ರೋತ್ ಆಗೋದಿಲ್ಲ. ಯಾವತ್ತೂ ಅದರಿಂದ ನೀವು ದುಡ್ಡು ಅರ್ನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಇಲ್ಲಿ ಬರ್ತಾ ಇದ್ದಾವೆ ನೋಡ್ರಿ. ತೋರಿಸ್ತೀನಿ ನಿಮಗೆ. ಇದು ಕೆಲವೊಂದು 2-3 ತಾಸಿನಲ್ಲಿ ನೋಡಕತ್ತೀರಿ ನೀವು. ಇದಕ್ಕೆ ಕನಿಷ್ಠ 2-3 ಸಾವಿರ ವ್ಯೂಸ್ ಬರ್ತಾವ. ಮತ್ತು ರಾತ್ರಿನೂ ಬರ್ತಾವೆ. 2-3 ಗಂಟೆಗೆ ವ್ಯೂಸ್ ಬರ್ತಾವೆ. 2-3 ಗಂಟೆಗೆ ವ್ಯೂಸ್ ಬರ್ತಾವ್ರಿ. 2-3 ಗಂಟೆಗೆ 5,000 ವ್ಯೂಸ್ ಬರ್ತಾವೆ. 2-3 ಗಂಟೆಗೆ ಯಾವ ಶಾರ್ಟ್ ಯಾವಾಗ ಇರ್ತೈತಿ, ಯಾವಾಗ ಅದ್ರ ಮೇಲೆ ವ್ಯೂಸ್ ಬರ್ತಾವೆ ಗೊತ್ತಾಗೋದಿಲ್ಲ, ಅದು ಹೇಳಕ್ಕೆ ಬರಂಗಿಲ್ಲ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಚಾನಲ್ ಮೇಲೆ ಹೊಸದಾಗಿದೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಗ್ರೀನ್ ಸ್ಕ್ರೀನ್ ಶಾಟ್ ಮಾಡಿ ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಕೋರಿ. ಗ್ರೀನ್ ಸ್ಕ್ರೀನ್ ಶಾಟ್ ಮಾಡೋದು ಭಾಳ ಈಸಿ ಅದ. ವಾಯ್ಸ್ ಕೊಡ್ರಿ, ನಿಮ್ಮ ಫೇಸ್ ತೋರಿಸಿ ವಾಯ್ಸ್ ಕೊಟ್ಕೇಶಿಂದ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಕೋರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.